ಬಿಜೆಪಿಯ ಪಾಕ್ ಪ್ರೇಮಿಗಳಿಗೆ ಸಿದ್ದು ಕೌಂಟರ್. ಮಂಡ್ಯದಲ್ಲಿ ಅವ್ರು ಕೂಗಿದ್ರಲ್ಲ, ಅವ್ರಿಗೆ ಏನ್ ಹೇಳ್ತಾರೆ? ಆಗ ಎಲ್ಲಿತ್ತು ಬಿಜೆಪಿಗರ ದೇಶ ಪ್ರೇಮ? अगर मेरा हाथ में होम मिनिस्टर है तो जिसके एनकाउंटर करके ಮಂಡ್ಯದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಬಿಜೆಪಿ ಕಾರ್ಯಕರ್ತರು ಕೂಗಿದ್ರಲ್ರಿ, ಈಗ ಅರೆಸ್ಟ್ ಮಾಡಿದೀವಿ ನಾವು. ರೊಚ್ಚಿಗೆ ತಟ್ಟಗರು ಹೇಗೆಲ್ಲ ಗುಂಪು ಗೊತ್ತಾ? ಯಾರು ದೇಶದ್ರೋಹಿಗಳು? ಬಿಜೆಪಿ ಕಾರ್ಯಕರ್ತರು ಹೀಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದು ಇವತ್ತು ನಿನ್ನೆಯಲ್ಲ, 2022ರಲ್ಲಿ, ಅಂದ್ರೆ 2 ವರ್ಷದ ಹಿಂದೆ. ಆಗ ಈ ಪ್ರಕರಣವನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಬಿಜೆಪಿಯವರಂತೂ ತಮ್ಮದೇ ಸರ್ಕಾರದಲ್ಲಿ ತಮ್ಮದೇ ಕಾರ್ಯಕರ್ತರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಕ್ಕೆ ಅವತ್ತು ತುಟಿಕ್ ಪಿಟಿಕ್ ಅಂದಿರ್ಲಿಲ್ಲ. ಆದ್ರೀಗ ನಾನು ಹೋಮ್ ಮಿನಿಸ್ಟರ್ ಆಗಿದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದವರನ್ನ ಎನ್ಕೌಂಟರ್ ಮಾಡಿಸುತ್ತಿದ್ದೆ ಅಂತೇಳಿರೋ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವತ್ತು ಬಾಯಿಗೆ ಏನಿಟ್ಕೊಂಡಿದ್ರು ಅಂತೇಳಿ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾದ್ರೆ ಬಿಜೆಪಿಗರ ದೇಶಭಕ್ತಿ ಬರೀ ಬೂಟಾಟಿಕೆಯ? ರೊಚ್ಚಿಗೆದ್ದ ಟಗರು ಬಿಜೆಪಿಗರನ್ನ ಹೇಗೆಲ್ಲ ಗುಂಪು ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಈ ಒಂದೇ ಒಂದು ವಿಡಿಯೋ 2 ವರ್ಷಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಆದ್ರೆ ಯಾವತ್ತು ಬಿಜೆಪಿ ನಾಯಕರು ಈ ಬಗ್ಗೆ ತುಟಿ ಬಿಚ್ಚಿಲ್ಲ. ಪಾಕ್ ಪರ ಘೋಷಣೆ ಕೂಗಿದವರನ್ನ ದೇಶದ್ರೋಹಿಗಳು, ಪಾಕ್ ಪ್ರೇಮಿಗಳು ಅಂತೇಳಿ ಬಿಜೆಪಿ ನಾಯಕರು ಅದ್ಯಾಕೆ ಕಿಡಿಕಾರಿಲ್ಲ, ಅದ್ಯಾಕೆ ಖಂಡತುಂಡವಾಗಿ ಖಂಡಿಸಿಲ್ಲ? ಇವರು ನಿಮ್ಮ ಬಿಜೆಪಿ ಕಾರ್ಯಕರ್ತರು ಅಂತಾನ, ಇಲ್ಲ ನಿಮ್ಮ ದೇಶಭಕ್ತಿ ಬರೀ ರಾಜಕೀಯಕ್ಕೆ ಮಾತ್ರನಾ? ಇತ್ತೀಚೆಗೆ ವಿಧಾನಸೌಧದಲ್ಲಿ ಕೆಲವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದನ್ನ ಯಾರು ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ. ತಪ್ಪು ಸಾಬೀತಾದ್ರೆ ಅವರ ವಿರುದ್ಧ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳಲೇಬೇಕು. ಆ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೂವರನ್ನ ಬಂಧಿಸಿ ಕಾನೂನು ರೀತಿಯ ಕ್ರಮ ಜರುಗಿಸುತ್ತಿದೆ. ಈ ಬಗ್ಗೆ ಕಿಡಿಕಾರಿರೋ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ನಾನೇನಾದ್ರೂ ಹೋಮ್ ಮಿನಿಸ್ಟರ್ ಆಗಿದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದವರನ್ನ ಎನ್ಕೌಂಟರ್ ಮಾಡಿಸುತ್ತಿದ್ದೆ ಅಂತ ಹೇಳಿದ್ದಾರೆ. अगर मेरा हाथ में होम मिनिस्टर है तो जिसके एनकाउंटर करके एक भी पाकिस्तान में घर से बाहर आने तक 12 आत्महत्या की गई. ಹಾಗಾದ್ರೆ 2022ರಲ್ಲಿ ಇದೇ ಬಿಜೆಪಿ ಕಾರ್ಯಕರ್ತರು ಮಂಡ್ಯದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಾಗ ಬಿಜೆಪಿಯ ಹಿಂದೂ ಹುಲಿ ಅಂತ ಬಿಂಬಿಸಿಕೊಳ್ತಿರೋ ಯತ್ನಾಳ್ ಸಾಹೇಬ್ರು ಅದ್ಯಾವ ಗುಹೆ ಸೇರಿದ್ರು ಅಥವಾ ಬಿಲದಲ್ಲಿ ಅಡಿಗೆ ಕೂತಿದ್ರು? ಇವರು ಬಿಜೆಪಿ ಕಾರ್ಯಕರ್ತರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಾಗ ಅದ್ಯಾಕೆ ದನಿ ಎತ್ತಿಲ್ಲ? ಅವತ್ತು ಇವರದೇ ಸರ್ಕಾರ ಇತ್ತಲ್ವಾ, ಅದ್ಯಾಕೆ ಎನ್ಕೌಂಟರ್ ಮಾಡಿಸಿರ್ಲಿಲ್ಲ? ವಿರೋಧ ಪಕ್ಷಗಳ ಮೇಲೆ ಮಾತ್ರವೇ ಇವರ ಬಿಟ್ಟಿ ಪ್ರತಾಪವ ಅಂತೇಳಿ ಕಾಂಗ್ರೆಸ್ ನಾಯಕರು ಕಿಡಿಕಾರುತ್ತಿದ್ದಾರೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಮಾಧ್ಯಮಗಳ ಮುಂದೆ ಬಂದು ಗಂಟ್ಲು ಹರ್ಕೊಂತಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಾಗ್ಲಿ, ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರಾಗ್ಲಿ ಮಂಡ್ಯದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಬಿಜೆಪಿ ಕಾರ್ಯಕರ್ತರ ಬಗ್ಗೆ ಅದೇಕೆ ತುಟಿಕ್ ಪಿಟಿಕ್ ಅಂತಿಲ್ಲ? ಇವರ ದೇಶಭಕ್ತಿ ವಿಪಕ್ಷಗಳ ಮೇಲೆ ಮಾತ್ರನಾ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ. ಇನ್ನ ಮಂಡ್ಯದಲ್ಲಿ 2 ವರ್ಷಗಳ ಹಿಂದೆ ಬಿಜೆಪಿ ಕಾರ್ಯಕರ್ತರು ಪಾಕ್ ಪರ ಘೋಷಣೆ ಕೂಗಿರೋದನ್ನ ಕೋಟ್ ಮಾಡಿರೋ ಸಿಎಂ ಸಿದ್ದರಾಮಯ್ಯ ಅದೇಗೆ ಬಿಜೆಪಿಗರನ್ನ ಗುಮ್ಮಿದ್ರು ಗೊತ್ತಾ? ಮಂಡ್ಯದಲ್ಲಿ ಅವ್ರು ಕೂಗಿದ್ರಲ್ಲ, ಅವ್ರಿಗೆ ಏನ್ ಹೇಳ್ತಾರೆ? ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರಲ್ಲ, ಅದು ಒಬ್ರು ಕೂಗಿರ್ಲಿಲ್ಲ, ಸುಮಾರು ಜನ ಕೂಗಿದ್ರಲ್ಲ, ಅದಕ್ಕೆ ಏನ್ ಹೇಳ್ತಾರೆ? ಬಿಜೆಪಿ ಕಾರ್ಯಕರ್ತರು ಕೂಗಿದ್ರಲ್ರಿ, ಈಗ ಮಂಡ್ಯದಲ್ಲಿ ಅದು ಔಟ್ ಸರ್ಕಾರ ಇದ್ದಾಗಲೇನೆ ಕೂಗಿದ್ರು. ಈಗ ಅರೆಸ್ಟ್ ಮಾಡಿದೀವಿ ನಾವು. ಕೇಸ್ನೇ ವಜಾ ಮಾಡ್ಬಿಟ್ಟಿದ್ರು, ಮುಕ್ತಾಯ ಮಾಡ್ಬಿಟ್ಟಿದ್ರು. ಯಾರು ದೇಶದ್ರೋಹಿಗಳು? ಇದೆಲ್ಲ ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಉತ್ತರ ಕನ್ನಡ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಪದೇ ಪದೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಅವರ ವಿರುದ್ಧವೂ ತಿರುಗಿ ಬಿದ್ದ ಸಿಎಂ ಸಿದ್ದರಾಮಯ್ಯ ಹಿಗ್ಗ ಮುಗ್ಗ ತಿರುಗೇಟನ್ನ ಕೊಟ್ಟಿದ್ದಾರೆ. ರಾಜ್ಯದ ಅಭಿವೃದ್ಧಿನ ಮಾಡೋರು, ಕ್ಷೇತ್ರದ ಅಭಿವೃದ್ಧಿಯವರು ಯಾರು ಮಾತಾಡಲ್ಲ. ಈಗ ಭಾವನಾತ್ಮಕ ವಿಚಾರಗಳನ್ನು ಮಾತಾಡೋರು ಯಾರಪ್ಪ ಅಂತಂದ್ರೆ ಜನ ವಿರೋಧಿಯಾಗಿರ್ತಕ್ಕಂಥವ್ರು ಮಾತಾಡೋದು. ಈಗ ನನ್ನ ಮೇಲೆ ಏನಂತ ಮಾತಾಡ್ತಾರೆ, ಏನಂತ ಮಾತಾಡ್ತಾರೆ ಅಂತ. ಅವ್ರಿಗೆ ಸಂಸ್ಕೃತಿ ಇಲ್ಲ ಅಲ್ವಾ? ಸಂಸ್ಕೃತಿ ಇದ್ದವ್ರ ಜೊತೆ ಏನ್ ಮಾತಾಡ್ತೀಯಪ್ಪ? ನಿಮ್ಮನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಬೇರೆ ಬೇರೆ ನಾಯಕರು ಸಹಿತ ಪದೇ ಪದೇ ನಿಮ್ಮನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಬೇರೆ ನನ್ ಮಾಡಿದ್ರೆ ತಾನೇ ಹಿಂದುತ್ವ ಇದಾಗೋದು. ಅವರು ಹಿಂದುತ್ವವಾದಿಗಳು, ಜೊತೆಗೆ ಮನುವಾದಿಗಳು. ಮನುವಾದಿ ಅನಂತಕುಮಾರ್ ಹೆಗ್ಡೆ ಎಲ್ಲೋಗಿದ್ರು? ಇಷ್ಟು ಈಗ ಒಂದು
2-3 ತಿಂಗಳಿಂದ ಆಕ್ಟಿವ್ ಆಗಿದ್ದಾರೆ. ಅದಕ್ಕೆ ಮುಂದೆ ಇಲ್ಲಿ ಹೋಗಿದ್ರು. ಕೇಳಿದ್ರಲ್ವಾ ಸಿಎಂ ಸಿದ್ದರಾಮಯ್ಯ ಹೇಳಿದ್ದನ್ನ. 2-3 ತಿಂಗಳಿಂದ ಬಿಜೆಪಿ ಸಂಸದ ಅನಂತ್ ಕುಮಾರ್ ಹೆಗಡೆ ಆಕ್ಟಿವ್ ಆಗಿದ್ದಾರೆ. ಅದಕ್ಕಿಂತ ಮೊದಲು ಎಲ್ಲಿ ಹೋಗಿದ್ರು ಅಂತ ಕೇಳಿದ್ದಕ್ಕೆ ಪತ್ರಕರ್ತರು ಕೊಟ್ಟ ಉತ್ತರ ಹೇಗಿತ್ತು ನೋಡಿ. ಕೇಳಿದ್ರೇನ್ರಿ ನೀವು? ಕೇಳಿದೆ ಸರ್. ಅದು ಮತ್ತೆ ಏನ್ ಹೇಳಿದ್ರು? ಅದೇ ಇಷ್ಟು ದಿನ ಹುಷಾರ್ ಇರ್ಲಿಲ್ಲ, ಬೇರೆ ಬೇರೆ ಕಾರಣ ಅಂತ ಹೇಳ್ತಿದ್ರು. ಹುಷಾರಿರ್ಲಿಲ್ವಾ? ಹುಷಾರಿರ್ಲಿಲ್ಲ, ಬಟ್ ಮತ್ತೆ MP ಅನಂತ್ ಕುಮಾರ್ ಹೆಗಡೆ ಅವರು ಆಕ್ಟಿವ್ ಆಗಿದ್ದೆ ನಿಮ್ಗೋಸ್ಕರ ಅನ್ಸುತ್ತೆ. ಯಾಕಂದ್ರೆ ಅವರು ಬರೇ ಕಾಂಗ್ರೆಸ್ ವಿರುದ್ಧ ಅವರು ಲೋಕಸಭಾ ಸದಸ್ಯರಾಗ ಆಕ್ಟಿವ್ ಆಗಿಲ್ಲ. ಲೋಕಸಭಾ ಸದಸ್ಯರಾಗ ಆಕ್ಟಿವ್ ಆಗಿಲ್ಲ. ಅವರು ನನಗೋಸ್ಕರ ಆಕ್ಟಿವ್ ಆಗಿಲ್ಲ. ಸಂತೋಷ. ನೀವು ಆಗ್ತಿವ್ರನ್ನ ಆಯ್ಕೆ ಮಾಡಿದಿರಲ್ಲ, ನೀವು ಆಯ್ಕೆ ಮಾಡಿದ್ರಿ. ಜನರಿಗೆ ಕೆಲಸ ಮಾಡದಿರೋರನ್ನ ಆಕ್ಟಿವ್ ಆಗಿಲ್ಲದವ್ರು ಆಯ್ಕೆ ಮಾಡಿದ್ರು. ಅದೇನೇ ಇರ್ಲಿ, ಬಿಜೆಪಿ ನಾಯಕರು ತಮ್ಮ ಕಾರ್ಯಕರ್ತರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರೆ ಅವರ ವಿರುದ್ಧ ತುಟಿ ಬಿಚ್ಚಲ್ಲ. ಆದ್ರೆ ಬೇರೆ ಯಾರಾದ್ರೂ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರೆ ಇವರ ದೇಶ ಪ್ರೇಮ ಉಕ್ಕಿ ಹರಿಯುತ್ತೆ. ಆದ್ರೆ ಕಾಂಗ್ರೆಸ್ ನಾಯಕರು ಆಗಲ್ಲ. ಅದು ಹಿಂದುವೇ ಆಗಿರ್ಲಿ, ಮುಸ್ಲಿಮೇ ಆಗಿರ್ಲಿ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾರೇ ಕೂಗಿರ್ಲಿ ಎಲ್ಲರನ್ನು ಅರೆಸ್ಟ್ ಮಾಡಿಸುತ್ತಿದ್ದಾರೆ. 2 ವರ್ಷಗಳ ಹಿಂದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದ ಬಿಜೆಪಿ ಕಾರ್ಯಕರ್ತರನ್ನು ಈಗ ಅರೆಸ್ಟ್ ಮಾಡಿಸಿದ್ದಾರೆ. ಹಾಗಾದ್ರೆ ಬಿಜೆಪಿಗರದ್ದು ನಿಜವಾದ ದೇಶ ಪ್ರೇಮವಾ, ಇಲ್ಲ ಎಲೆಕ್ಷನ್ಗಾಗಿ ದೇಶ ಪ್ರೇಮ ಉಕ್ಕಿ ಹರಿಯುತ್ತಿದೆಯಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.